ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಹಾಡಹಗಲೇ ಎಟಿಎಂ ವಾಹನದಿಂದ 7 ಕೋಟಿ ದರೋಡೆ ಪ್ರಕರಣ ಬೆಚ್ಚಿ ಬೀಳಿಸಿದೆ. 24 ಗಂಟೆಯೊಳಗೆ ಕೇಸ್ ಭೇದಿಸುವುದಕ್ಕೆ ಗೃಹ ಸಚಿವ ಪರಮೇಶ್ವರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ದರೋಡೆಕೋರರ ಭೇಟಿಗಾಗಿ ಪೊಲೀಸರು ಅಷ್ಟ ದಿಕ್ಕುಗಳಿಗೂ ಬಲೆ ಬೀಸಿದ್ದಾರೆ. ಗೃಹ ಸಚಿವರ 24 ಗಂಟೆ ಗಡುವು, ದರೋಡೆ ಕೇಸ್ ಬೆನ್ನತ್ತಿದ ಖಾಕಿ. 7 ಕೋಟಿ 11 ಲಕ್ಷ ದರೋಡೆ ಕೇಸ್ನಲ್ಲಿ ಸಿಬ್ಬಂದಿ ಮೇಲೆ ಅನುಮಾನ. 7 ಕೋಟಿಯಷ್ಟು ದೊಡ್ಡ ಮೊತ್ತದ ಹಣ ಎಟಿಎಂಗೆ ಸಾಗಿಸುತ್ತಿದ್ದವರಿಗೆ ಒಂದು ಸಣ್ಣ ಗೆರೆಯಷ್ಟು ಗಾಯವೂ ಆಗಿಲ್ಲ. ವಾಹನದಲ್ಲಿದ್ದ 4 ಸಿಬ್ಬಂದಿಯನ್ನ ಏನ್ ಕೇಳಿದ್ರು ಹೇಳ್ತಿರೋದು ಒಂದೇ ಉತ್ತರ. ಇದು ಬೆಂಗಳೂರಿನ ಅತಿ ದೊಡ್ಡ ದರೋಡೆ ಕೇಸ್ನ ತನಿಖೆ ನಡೆಸುತ್ತಿರೋ ಪೊಲೀಸರಿಗೆ ಶುರುವಾಗಿರುವ ಅನುಮಾನ. ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನ ಇದೆ ಅಂತ ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಎಲ್ಲ ವೆರಿಫೈ ಮಾಡಬೇಕು. ಈಗ ಎಷ್ಟು ಜನ ಭದ್ರತೆ ಅವರಿದ್ರು, ಏನು ವೆಪನ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ. ತಕ್ಷಣ ಹೇಳಬೇಕಾದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತೀವಿ. ಸೊ ಎಲ್ಲ ಆಂಗಲ್ಸ್ ನಾವು ನೋಡ್ತಾ ಇದ್ದೀವಿ. ದರೋಡೆ ವೇಳೆ ಸಿಎಂಎಸ್ ಏಜೆನ್ಸಿ ವಾಹನದಲ್ಲಿ ಒಟ್ಟು 4 ಇದ್ರು. ಸಿಎಂಎಸ್ ಏಜೆನ್ಸಿ ವಾಹನದ ಚಾಲಕ ವಿನೋದ್ ಕುಮಾರ್, ಕಸ್ಟೋಡಿಯನ್ ಅಫ್ತಾಬ್ ಮತ್ತು ಗನ್ಮ್ಯಾನ್ಗಳಾದ ರಾಜಣ್ಣ ತಮ್ಮಯ್ಯ ಇದ್ರು. ಈ 4 ರಾತ್ರಿ ಇಡೀ ಸಿದ್ದಾಪುರ ಠಾಣೆಯಲ್ಲಿ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಮೇಲೆ ಪೊಲೀಸರಿಗೆ ಅನುಮಾನ ಹುಟ್ಟೋದಕ್ಕೂ ಕೆಲ ಕಾರಣಗಳಿವೆ. ನಿನ್ನೆ ಮಧ್ಯಾಹ್ನ 12:21ಕ್ಕೆ ಜೆಪಿ ನಗರ HDFC ಬ್ಯಾಂಕ್ನಿಂದ ಹಣ ಕಲೆಕ್ಟ್ ಮಾಡ್ಕೊಂಡಿದ್ರು. ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಬೇಕಿತ್ತು. ಆದ್ರೆ ಮಧ್ಯಾಹ್ನ 12:35ರ ಸುಮಾರಿಗೆ 7 ರಿಂದ 8 ಜನರ ಗುಂಪು ದರೋಡೆಗೆ ಇಳಿದಿದೆ. ಕೇವಲ 7 ನಿಮಿಷಗಳಲ್ಲಿ 7 ಕೋಟಿ 11 ಲಕ್ಷ ಹಣದ ಸಮೇತ ಪರಾರಿಯಾಗಿತ್ತು. ಆದ್ರೆ ಘಟನೆ ನಡೆದ ಬಳಿಕ ಮಧ್ಯಾಹ್ನ 1:16ಕ್ಕೆ ಸಿಎಂಎಸ್ ವಾಹನ ಕಸ್ಟೋಡಿಯನ್ ದರೋಡೆ ಆಗಿದೆ ಅಂತ ಕರೆ ಮಾಡಿದ್ದ. ಸರಿಸುಮಾರು 30 ನಿಮಿಷ ತಡವಾಗಿ ದರೋಡೆ ಬಗ್ಗೆ ಮಾಹಿತಿ ನೀಡಿದ್ದ ಕಸ್ಟೋಡಿಯನ್ ಅಫ್ತಾಬ್. ವಾಹನಕ್ಕೆ ಭದ್ರತೆಗೆ 2 ಗನ್ಮ್ಯಾನ್ ಇದ್ರು, ಗನ್ ಬಳಸಿಲ್ಲ. ಸಿಎಂಎಸ್ ವಾಹನದಲ್ಲಿರುವ ಸಿಸಿಟಿವಿ ದೃಶ್ಯಗಳಿದ್ದ ಡಿವಿಆರ್ ಸಹ ನಾಪತ್ತೆಯಾಗಿದೆ. ವಾಹನದ ಕೀ ಕೂಡ ತೆಗೆದುಕೊಂಡು ದರೋಡೆಕೋರರು ಪರಾರಿಯಾಗಿದ್ದಾರೆ. ಹೀಗೆ 10 ಹಲವು ಅನುಮಾನಗಳು ಸಿಎಂಎಸ್ ವಾಹನ ಸಿಬ್ಬಂದಿ ಮೇಲೆಯೇ ಪೊಲೀಸರಿಗೆ ಹುಟ್ಟಿಕೊಂಡಿದೆ. ಸಿಎಂಎಸ್ ಸಂಸ್ಥೆ ಕೂಡ ಇದೇ ಅನುಮಾನವನ್ನ ವ್ಯಕ್ತಪಡಿಸಿದೆ. ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ 4 ಸಿಬ್ಬಂದಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವಾಹನದ ಚಾಲಕ ವಿನೋದ್ ಕುಮಾರ್ ಮತ್ತು ಗನ್ಮ್ಯಾನ್ಗಳನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ದು ಮಹಜರು ಮಾಡಿದ್ದಾರೆ. 7 ಕೋಟಿ 11 ಲಕ್ಷ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಜರು ಕಾರ್ಯವನ್ನು ನಡೆಸಿರ್ತಕ್ಕಂಥದ್ದು. ಸಿಎಂಎಸ್ ವೆಹಿಕಲ್ನ ಸಿಬ್ಬಂದಿ ಏನಿದ್ದಾರೆ, ವಾಹನ ಚಾಲಕ, ಆತನನ್ನ ಈಗಾಗಲೇ ಪೊಲೀಸರು ಸ್ಪಾಟ್ಗೆ ಕರೆದಿದ್ದಾರೆ. ಮೊದಲಿಗೆ ಆತ ಇಲ್ಲಿ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿರ್ತಾರೆ. ಆ ವೇಳೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತಕ್ಕಂಥ ಸಿಎಂಎಸ್ ಏಜೆನ್ಸಿಯ ಸೌತ್ ಇಂಡಿಯಾ ಹೆಡ್ ಜಿಟಿ ನಾಯಕ್ನನ್ನ ಸಿದ್ದಾಪುರ ಠಾಣೆಗೆ ಕರೆಸಿಕೊಂಡು ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಫೋನ್ ರಿಟ್ರೀವ್ಗೆ ಮುಂದಾದ ಪೊಲೀಸ್ ಕನ್ನಡದಲ್ಲಿ ವಾಟ್ಸ್ಆಪ್ನಲ್ಲಿ ಕರೆ ಮಾಡಿದ್ದಾರೆ ಎಂಬ ಮಾಹಿತಿ. ಸಿಎಂಎಸ್ ಸಿಬ್ಬಂದಿಯ ಮೇಲೆ ಅನುಮಾನಗೊಂಡಿರುವ ಪೊಲೀಸರು ಅವರ ಫೋನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಯಾವುದಾದ್ರೂ ಫೋಟೋ ತೆಗೆಯಲಾಗಿದೆಯಾ, ಡಿಲೀಟ್ ಮಾಡಲಾಗಿದೆಯಾ, ಬ್ಯಾಂಕ್, ವಾಹನಗಳ ಫೋಟೋ ತೆಗೆದು ಕಳುಹಿಸಿದ್ದಾರೆ ಎಂದು ಪರಿಶೀಲನೆ ನಡೆಸುತ್ತಿದ್ದಾರೆ. ದರೋಡೆ ನಡೆದ ಸುತ್ತಮುತ್ತಲಿನ ಮೊಬೈಲ್ ಟವರ್ ಡಂಪ್ ಮಾಡಿದ್ದು, ಘಟನೆ ನಡೆದಾಗ ಯಾರೆಲ್ಲ ಜಾಗದಲ್ಲಿ ಇದ್ದಾರೆಂದು ತನಿಖೆ ನಡೆಸುತ್ತಿದ್ದಾರೆ. ದರೋಡೆಕೋರರು ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕನ್ನಡದಲ್ಲಿ ಮಾತನಾಡ್ತಿದ್ರೆಂದು ಪೊಲೀಸರಿಗೆ ಸಿಬ್ಬಂದಿ ಮಾಹಿತಿ ಸಿಕ್ಕಿದೆ. ದರೋಡೆಕೋರರ ಸೆರೆಗೆ ಸಿಎಂ ಸೂಚನೆ, ಗೃಹ ಸಚಿವರಿಂದ 24 ಗಂಟೆ ಡೆಡ್ಲೈನ್.
ಇನ್ನು ದರೋಡೆ ಕೇಸನ್ನು ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಜೊತೆಗೂ ಚರ್ಚಿಸಿದ್ದಾರೆ. ತಕ್ಷಣ ಆರೋಪಿಗಳನ್ನ ಬಂಧಿಸುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಡಿಜಿ ಮತ್ತು ಐಜಿಪಿ ಸಲೀಂ ಅವರಿಗೆ ದರೋಡೆಕೋರರ ಬಂಧನಕ್ಕೆ 24 ಗಂಟೆ ಗಡುವು ನೀಡಿದ್ದಾರೆ. ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ನಮ್ಮ ಡಿ.ಜಿ. ಅವರು, ಕಮಿಷನರು, ನಾವೆಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅವರು ಆದಷ್ಟು ಸೀರಿಯಸ್ ಆಗಿ ತಗೊಂಡು ಹಿಡೀರಿ ಬೇಗ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ. ಹಿರಿಯ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಪದೇ ಪದೇ ಈ ರೀತಿ ಆಗ್ತಿದೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾತ್ರಿ 11 ಗಂಟೆ ಆದರೂ ಠಾಣೆಯಲ್ಲೇ ಇದ್ದ ಕಮಿಷನರ್. ಇನ್ನು ಗೃಹ ಸಚಿವರ ಸೂಚನೆ ಬೆನ್ನಲ್ಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಫುಲ್ ಅಲರ್ಟ್ ಆಗಿದ್ರು. ರಾತ್ರಿ 11 ಗಂಟೆ ಆದ್ರೂ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲೇ ಇದ್ದು ದರೋಡೆ ಕೇಸ್ ತನಿಖೆಯ ಮೇಲ್ವಿಚಾರಣೆ ನಡೆಸಿದ್ರು. ದರೋಡೆಕೋರರ ಬೆನ್ನು ಹತ್ತಿದ ಸಿಬ್ಬಂದಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆಂಧ್ರ ಅಥವಾ ತಮಿಳುನಾಡಿಗೆ ದರೋಡೆಕೋರರು ಪರಾರಿ. ಇನ್ನು ದರೋಡೆಕೋರರು ಹೊಸಕೋಟೆಯಿಂದ ಕೋಲಾರ, ಚಿಕ್ಕಬಳ್ಳಾಪುರ ಮೂಲಕ ತಮಿಳುನಾಡು ಅಥವಾ ಆಂಧ್ರ ಪ್ರದೇಶಕ್ಕೆ ಪರಾರಿಯಾಗಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೆಂಗಳೂರಿನ ಸುತ್ತಲೂ ನಾಕಾಬಂದಿ ಹಾಕಿ ಪೊಲೀಸರು ತಪಾಸಣೆ ನಡೆಸಿದ್ದಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವ ರಾಬರಿ ನಗರ ವಾಸಿಗಳನ್ನ ಬೆಚ್ಚಿ ಬೀಳಿಸಿದ್ದು, ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟುವಂತೆ ಆಗ್ರಹ ಕೇಳಿ ಬರ್ತಿದೆ. ಹರೀಶ್ ರಾಜಪ್ಪ ಜೊತೆ ಪ್ರದೀಪ್, TV9 ಬೆಂಗಳೂರು. 7 ಕೋಟಿ ದೋಚಿದಂತ ದರೋಡೆಕೋರರ ಪತ್ತೆಗೆ ಖೆಡ್ಡಾ ತೋಡಲಾಗಿದೆ. 50 ಜನ ಪೊಲೀಸರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ರಾತ್ರಿಯಿಡೀ 4 ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ 4 ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಆದರೆ ಇದರಲ್ಲಿ ನಮ್ಮ ಪಾತ್ರವೇನೂ ಇಲ್ಲ ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಸಿಎಂಎಸ್ನ ಅಧಿಕಾರಿಯಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿದೆ. ಇತ್ತೀಚೆಗೆ ಕೆಲಸ ಬಿಟ್ಟಿರುವಂತಹ ಸಿಬ್ಬಂದಿ ಬಗ್ಗೆಯೂ ಕೂಡ ಮಾಹಿತಿನ ಕಲೆಕ್ಟ್ ಮಾಡಿದ್ದಾರೆ. ಹೊಸದಾಗಿ ಕೆಲಸಕ್ಕೆ ಸೇರಿರುವಂತಹ ಸಿಬ್ಬಂದಿ ಬಗ್ಗೆ ಮಾಹಿತಿ ಸಂಗ್ರಹ ಆಗಿದೆ. ಯಾರಿಗಾದ್ರೂ ಅಪರಾಧ ಹಿನ್ನೆಲೆ ಏನಾದ್ರೂ ಇದೆಯಾ ಅಂತ ಪರಿಶೀಲನೆ ಕೂಡ ನಡೆಸ್ತಾ ಇದ್ದು, ರಾತ್ರಿಯಿಡೀ ಠಾಣೆಯಲ್ಲಿಯೇ ಇದ್ರು ಡಿಸಿಪಿ ಲೋಕೇಶ್. ಬೆಂಗಳೂರಿನ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣ. ಈ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದ್ದು, ರಾತ್ರಿಯಿಡೀ 4 ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ನಮ್ಮ ಕೈವಾಡಗಳು ಏನೂ ಇಲ್ಲ, ಇದ್ರ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ.